ಜೈ ಶ್ರೀರಾಮ್. ವೆಲ್ಕಮ್ ಟು ವಿಜಯ ಕನ್ನಡತಿ ಚಾನಲ್ಗೆ. ಇವತ್ತು ಚಂಗಿದುರ್ಗದಲ್ಲಿ 3ನೇ ದಿನದ್ದು ನೋಡಿ. ನಾನು ಎದ್ದು ಬರೋದ್ರಲ್ಲಿ ಎಲ್ಲ ಲೇಟ್ ಆಗಿತ್ತು ವಿಡಿಯೋ ಮಾಡೋದ್ರಲ್ಲಿ. ಅಲ್ಲ, ಮಸಾಲೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ರೊಟ್ಟಿ ಮಾಡ್ತಾಯಿದ್ದಾರೆ. ರೊಟ್ಟಿ ಮಾಡೋರು ಜೋಳದ ರೊಟ್ಟೆ, ಆಮೇಲೆಲ್ಲ ಅವಲಕ್ಕಿ ಮಾಡಿ ತಿಂಡಿ ಕೊಡ್ತಾಯಿದ್ದಾರೆ. ತಿಂಡಿ ಕೊಡೋರು ತಿಂಡಿ ಕೊಡೋದು, ರೊಟ್ಟಿ ಮಾಡೋರು ರೊಟ್ಟಿ ಮಾಡ್ತಿರೋದು, ಮಸಾಲೆಗೆ ರೆಡಿ ಮಾಡೋದು. ಇದೇ ಕುರಿ ಇವತ್ತು ಅದನ್ನು ಕಟ್ ಮಾಡೋದು. ಆಮೇಲೆ ಮಸಾಲೆ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಸ್ಕೊಂಡು ಬಂದ್ವಿ. ದಪ್ಪ ಮಸಾಲೆ ಹಾಕಿದ್ರು ಚೆನ್ನಾಗಿದ್ದಿಲ್ಲ. ಆಮೇಲೆ ಅಲ್ಲಿ ಕುರಿ ಕಟ್ ಮಾಡೋದೆಲ್ಲ ನೋಡೋಕ್ಕಾಗಲ್ಲ ಅಂತ ದೇವಸ್ಥಾನ ಕಡೆ ನಾನು ಬಂದೆ. ನಾನು ಎಲ್ಲ ಅಲ್ಲೇ ನೀರು ನಿಂತಿರೋದು, ಬಾವಿ ಹತ್ರ ಎಲ್ಲ ಸ್ನಾನ ಮಾಡಿರೋದು. ಇವಾಗ ಬೇವು ಹಾಕ್ಕೊಂಬಂದಾಗೆ ಸ್ನಾನ ಮಾಡ್ತಾರೆ. ಆಮೇಲೆ ದೀಡ್ ನಮಸ್ಕಾರ ಹಾಕೋರೆಲ್ಲ ಸ್ನಾನ ಮಾಡ್ತಾರೆ. ಎಲ್ಲ ಬಂದು ನೀರಲ್ಲಿ ನಿಂತಿದೆ. ನೀರು ನಿಂತಿರೋದು ಬೆಸ್ಟು, ಯಾಕಂದರೆ ಮರಗಳಿಗೆ ನೀರು ಆಗ್ತದೆ. ಇದೇ ಬಾವಿಯಿಂದ ನೀರು ಸೇದಿ ಎಲ್ಲರೂ ಸ್ನಾನ ಮಾಡೋದು. ಅಲ್ಲೇ ನೋಡಿ ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡೋಕ್ಕೆ ಕೇಲೇನೋ ಪೂಜೆ ಮಾಡ್ತಿದ್ದಾರೆ. ಯಾರೋ ಬೇರೆಯವರು ಪೂಜೆ ಮಾಡ್ಕೊಂಡು ಕೇಲ್ ತೊಗೊಂಡು ಮನೆಗೆ ಹೋಗ್ತಾರೆ. ನೋಡಿ ಈ ಥರ ಸ್ನಾನ ಮಾಡೋದು. ಅಲ್ಲೆಲ್ಲ ಮಸಾಲೆ ಹಾಕ್ಸ್ಕೊಂಬಂದಿದ್ವಲ್ಲ, ಸಣ್ಣಾಗಿಲ್ಲ ಅಂತ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡ್ವಿ. ನಮ್ಮ ತಂಗಿ ಗಂಡ ಅವರೆಲ್ಲ ಒಗ್ಗರಣೆ ಮಸಾಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು ಒಗ್ಗರಣೆ ಹಾಕಲಿಕ್ಕೆ. ಅವರು ನಮ್ಮ ಚಿಕ್ಕಮ್ಮ ಒಂಚೂರು ಬೈಕಲ್ಲಿ ಬಿದ್ದು ಗಾಯ ಮಾಡ್ಕೊಂಬಂದಿದ್ರು ನೋಡಿ. ಕುರಿ ಪಾಪ ಎಲ್ಲ ಕಟ್ಟಾಗಿ ಹೋಗಿದೆ. ಕಟ್ ಮಾಡಿ ಇವರು ಬಿದ್ದು ಗಾಯ ಮಾಡ್ಕೊಂಡಿದ್ರು ಅಂತ ನಾನೇ ಒಂಚೂರು ಅಡುಗೆ ಮಾಡೋಕ್ಕೆ ಬಂದೆ. ಒಗ್ಗರಣೆಗೆಲ್ಲ ಹಾಕಿ ಸಾಂಬಾರಿಗೆಲ್ಲ ಮಟನ್ನು ಬೇಯಿಸ್ತಾ ಇದ್ದೆ. ಇದನ್ನು ಪಲ್ಯಕ್ಕೆ ಅಂತ ಹಾಕಿರೋದು. ಇವಳು ನನ್ನ ತಂಗಿ ವೆಜ್ಜು ಕೋಪ್ತಾ ಮಾಡ್ಕೊತಾ ಇದ್ಲು. ನಾನು ವೆಜ್ಜು. ನಾನೊಂಚೂರು ಹೆಲ್ಪ್ ಮಾಡಿದೆ. ಸೌಟ್ ತೊಗೊಂಡು ಅದನ್ನೆಲ್ಲ ತಿರುಗಿಸೋದು, ಕೆಳಗಡೆಗೆ ಹತ್ಕೊಳ್ಳುತ್ತೆ ಅಂತಂದು ಹೇಳಿ. ಖಾರಕ್ಕೆ, ಬಿಸಿಲಿಗೆ, ಹೀಟಿಗೆ ಮುಖ ಎಲ್ಲ ಉರಿತಾ ಇತ್ತು. ಸಂಜೆ ಟೈಮೆಲ್ಲ ಚಂದಪ್ಪನ ನೋಡೋಕ್ಕೆ ಎಲ್ಲ ನಿಂತ್ಕೊಂಡಿದ್ವಿ. ಚಂದಪ್ಪ ಕಂಡ. ನಾನು ಚಿಕ್ಕ ಮೊಬೈಲಲ್ಲಿ ಮಾಡಿದ್ದೀನಿ, ಮೈಕ್ ಹಾಕ್ಕೊಂಡಿಲ್ಲ. ಈ ಮಾಡಿದ ವಿಡಿಯೋದನ್ನೇ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮದೆಲ್ಲ ಸಪೋರ್ಟ್ ನನಗಿರಬೇಕು. ಎಲ್ಲ ಚಂದಪ್ಪನ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ಚಂದಪ್ಪನ ನೋಡಿ ಹಿರಿಯರಿಗೆಲ್ಲ ಖಾಲಿ ಬೀಳೋದು, ಬೇವು ಬೆಲ್ಲ ಕೊಡೋದು, ಹಂಚೋದು ಈ ಥರ ಇರುತ್ತೆ. ನನ್ನ ತಂಗಿ, ನಮ್ಮಮ್ಮ, ನನ್ನ ಅಣ್ಣನ ಮಗಳು ಎಲ್ಲ ಬೇವು ಹಂಚ್ಕೊತಾ ಇದ್ದಾರೆ. ನನ್ನ ಬಾಯಿಗೋಷ್ಟು ಸ್ವಲ್ಪ ಸುರಿದ್ರು, ಅದು ನಾನು ತೆಗ್ದಿಲ್ಲ. ಇದೆಲ್ಲ ಬೇವು ಉಟ್ಕೊಂಡು ಹೋಗೋದು ಹರಕೆ. ಇದು ಈ ನಾನ್ ವೆಜ್ ಮಾಡಿದಾಗೆ ಬೇವು ಅವರು ಬಟ್ಟೆ ಹಾಕಿರಲ್ಲ. ಬಟ್ಟೆ ಹಾಕ್ಲಿಲ್ದೇ ಬೇವು ಅದನ್ನು ಹೊದಕಿ, ಅದೇ ಹರಕೆ. ಇದನ್ನು ಹರಕೆನ ಅಲ್ಲಿ ಮುಂದೆ ಹೋಗಿ ದೇವಸ್ಥಾನ ಹತ್ರ ಹೋಗಿ ಈ ಥರ ಸುತ್ತರಿದು ಅಲ್ಲಿ ಹಾಸಿಗೆ ಹಾಸಿರ್ತಾರೆ ಒಂದು ಬೆಡ್ಶೀಟು. ಅದನ್ನೇ ಸುತ್ತರಿದು ಅದನ್ನು ಬೇವು ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಕುಂದ್ರಿಸಿ ಆರತಿ ಮಾಡ್ತಾರೆ. ಅವರಿಗೆಲ್ಲ ಆರತಿ ಮಾಡಿಕೊಂಡು ಆಮೇಲೆ ಬಂದು ಊಟ ಮಾಡೋದೆಲ್ಲ, ಊಟಕ್ಕೆ ಕೊಟ್ಟದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿದ ಮೇಲೆ ಜಾತ್ರೆಗೆ ಹೋದ್ವಿ. ದೊಡ್ಡದು ಜೈಂಟ್ ವೀಲ್ ಆಟ ಆಡಿರೋದು ಮಜ್ಜಾ ಇತ್ತು. ಆದರೆ ಆಟ ಆಡಿರೋದು ಚೀರ್ಕೊಂಡು ನನ್ನ ತಂಗಿ ಮಗ ಮುಂದೆ ಕೂತ್ಕೊಂಡು ಡಬ ಬಡಿತಾ ಇದ್ದ. ಜೋರಾಗಿ ಚೀರೋದು. ಎಲ್ಲರೂ ಇದ್ವಿ. ಆಮೇಲೆ ಅದು ಮುಗಿಸ್ಕೊಂಡು ಇದಕ್ಕೆ ಬಂದ್ವಿ. ಇದನ್ನು ಎಲ್ಲರೂ ಇದ್ವಿ. ಎಲ್ಲರೂ ಚೆನ್ನಾಗಿ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ, ಮಲ್ಕೊಂಡ್ವಿ, ಎದ್ವಿ. ಅದೆಲ್ಲ ನೆಕ್ಸ್ಟ್ ಡೇದು ವಿಡಿಯೋ ಮಾಡಲಿಲ್ಲ. ಇಲ್ಲಿ ಊರಿಗೆ ಹೋಗಬೇಕಾದ್ರೆ ಹತ್ತತ್ರಕ್ಕೆ ದೇವ್ರ ಹಿಂದಕ್ಕೆ ಕಳಿಸ್ಬೇಕು ಅಂತ ಅಂದರು. ಅಲ್ಲಿ ಯಾವುದೋ ಹೊಲದಲ್ಲಿ ನೀರು ಬರ್ತಾಯಿದೆ, ಇಲ್ಲೇ ದೇವ್ರ ಹಿಂದಕ್ಕೆ ಕಳ್ಸೋಣ ಅಂದ್ಕೊಂಡು ನಿಲ್ಲಿಸಿ, ನಾನು ಅದು ಯಾರೋ ಹೊಲ ಏನೋ ಚೆನ್ನಾಗಿ ಬೆಳೆದಿದೆ ಹೊಲ ಮಾತ್ರ, ಜೋಳದ ಹೊಲ. ಅದನ್ನೊಂಚೂರು ವಿಡಿಯೋ ಮಾಡಿಕೊಂಡೆ. ಅವರಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು, ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆಂದ ಇದೆ ಅದು ಜೋಳತ್ತೇನೆ. ಎಲ್ಲ ಹೊಲ ತಂಪಾಗಿ ಚೆನ್ನಾಗಿತ್ತು ಮಧ್ಯಾಹ್ನ ಟೈಮು. ಆದರೆ ಸಂಜೆ ಟೈಮ್ಗೆ ಮಳೆ ಬರುತ್ತೆ ಅಂತ ಇದ್ರು, ಯಾಕಂದರೆ ಅಷ್ಟು ಉರಿ ಬಿಸಿಲು ಉರಿ ಜಳ ಇತ್ತು. ಇವರೆಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಪೂಜೆ ಎಲ್ಲ ದೇವ್ರ ಹಿಂದಕ್ಕೆ ಕಳಿಸೋದು, ಅನ್ನ ಬೆಲ್ಲ ಮಾಡ್ಕೊಂಬಂದಿದ್ರಲ್ಲೇ ದೇವ್ರ ಹಿಂದಕ್ಕೆ ಕಳಿಸ್ತಾಯಿದ್ರು. ಇಷ್ಟು ವಿಡಿಯೋ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಬೇಕು, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಯಾವತ್ತು ಜೊತೆಗಿರಿ. ನೀವೆಲ್ಲ ಅಭಿಮಾನಿ ದೇವರುಗಳು ಜೊತೆಗಿರಬೇಕು.